ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಕೆಮಿಸ್ಟ್ರಿ ಈಸಿಯಾಗಿ ಅರ್ಥ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಸೆಕೆಂಡ್ ಸೆಮಿಸ್ಟರ್ಲಾಗಿ NEP-ನಲ್ಲಿ ಓಪನ್ ಎಲೆಕ್ಟಿವಲ್ಲಿ ಏನಾದರೂ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೆಮಿಸ್ಟ್ರಿ ಟಾಪಿಕ್ನ ತೊಗೊಂಡಿದ್ರೆ ಅದರದ್ದು ಮಾಡೆಲ್ ಕ್ವಶನ್ ಪೇಪರ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ನಿಮಗೆ ಎಂಟೈರ್ ಸಿಲೆಬಸ್ ಏನಿದೆಯಲ್ಲ, ಎಂಟೈರ್ ಸಿಲೆಬಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಕ್ವಶನ್ ಬ್ಯಾಂಕ್ ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಯೂನಿವರ್ಸಿಟಿಯವರು ಒಂದು ಕ್ವಶನ್ ಬ್ಯಾಂಕ್ನ ಕೊಟ್ಟಿದ್ದಾರೆ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅವರೊಂದು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಹೇಗಿರುತ್ತೆ, ಪ್ಯಾಟರ್ನ್ ಏನಿದೆ ಅದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಗೇನ್ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾಗಿರುತ್ತೆ ಅಂದರೆ ನಿಮ್ಗೆ 60 ಮಾರ್ಕ್ ಇರುತ್ತೆ, ABC ಪಾರ್ಟ್ ಇರುತ್ತೆ. ಸೊ ನಾನು ಇವತ್ತು ಪಾರ್ಟ್ ಬಿದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ ಎದು ಅಪ್ಲೋಡ್ ಮಾಡಿದ್ದೀನಿ, ವಿಚ್ ಕಮ್ 2 ಮಾರ್ಕ್ಸ್ ಕ್ವಶನ್. ಈಗ ಪಾರ್ಟ್ B ಕ್ವಶನ್ಸ್ ಏನಿದೆಯಲ್ಲ ಅದನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಲ್ಲ ನಾನು ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಲೆಂತಿ ಆಗಿಬಿಡುತ್ತೆ, ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಮೋರ್ ದ್ಯಾನ್ 1 hour ಆಗಿಬಿಡುತ್ತೆ. ಅದಕ್ಕೆ ನಾನು ಅದನ್ನು 3 ಪಾರ್ಟಾಗಿ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಟೈಮಿಂಗ್ಸ್ ಎಷ್ಟಿರುತ್ತೆ ಅಂತಂದರೆ 2 hours ಇರುತ್ತೆ, ನಾಟ್ 2.5 hours, 2 hours ಇರುತ್ತೆ. ಮ್ಯಾಕ್ಸಿಮಮ್ 2.5 hours ಇರುತ್ತೆ. ಮ್ಯಾಕ್ಸಿಮಮ್ ಅವರ್ಸು 60 ಮಾರ್ಕ್ಸ್ ಇರುತ್ತೆ. ಈ ಕ್ವಶನ್ ಪೇಪರಲ್ಲಿ 3 ಪಾರ್ಟ್ ಎ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಾರ್ಟ್ ಬಿದು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಪಾರ್ಟ್ ಎನಲ್ಲಿ ನಿಮಗೆ ಎಕ್ಸ್ಟ್ರಾ ಚಾಯ್ಸಸ್ ಇರುತ್ತೆ. ಸೊ ನೀವು ಬರೆಯೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕು. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆನೇ ಸ್ಮಾರ್ಟಾಗಿ ಓದ್ಕೋಬೇಕು. ಎಷ್ಟು ಸಿಲೆಬಸ್ ಇದೆ, ಯಾವ ಟಾಪಿಕ್ಕಿಗೆ ಎಷ್ಟು ಮಾರ್ಕ್ಸ್ ಇದೆ ಅದನ್ನು ಆಲ್ರೆಡಿ ನಾನು ಕ್ವಶನ್ ಪೇಪರಲ್ಲಿ ನಾನು ಆಲ್ರೆಡಿ ಡಿಸ್ಕ್ರೈಬ್ ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೇಗಿರುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನು, ಈಚ್ ಆ್ಯಂಡ್ ಎವ್ರಿ ಟಾಪಿಕ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅದೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಕಾರ್ಡಿಂಗ್ಲಿ ಕ್ವಶನ್ ಪೇಪರ್ ಇರುತ್ತೆ, ಹಾಗಾಗಿ ನೀವು ನೋಡ್ಕೋಬೇಕು. ಎಗೇನ್ ಮೋರ್ ಓವರ್ ಸಿನ್ಸ್ ಇಟ್ಸ್ ಎ ಓಪನ್ ಎಲೆಕ್ಟಿವ್, ತೀರಾ ಕೋರ್ ಕೆಮಿಸ್ಟ್ರಿ ಇಲ್ಲದೆ ಇರೋದಕ್ಕೋಸ್ಕರ ನಿಮಗೆ ಥಿಯರಿಟಿಕಲ್ ಕಾನ್ಸೆಪ್ಟು ಜಾಸ್ತಿ ನೆನ್ಪಿಟ್ಕೋಬೇಕಾಗತ್ತೆ. ಸ್ಟ್ರಕ್ಚರ್ ಇರ್ಬೋದು, ಈಕ್ವೇಷನ್ಸ್ ಇರ್ಬೋದು, ಅದು ಮೇಲೆ ಕ್ವಶನ್ಸ್ ಕೇಳುವಂಥದ್ದು ಪ್ರಾಬಬಿಲಿಟೀಸು ಕಡಿಮೆ ಇರುತ್ತೆ. ಕೇಳೋದೇ ಇಲ್ಲ ಅಂತಲ್ಲ, ಕೇಳೋವಂಥ ಪ್ರಾಬಬಿಲಿಟೀಸು ಕಡಿಮೆ ಇರುತ್ತೆ. ಹಾಗಾಗಿ ನೀವು ಬರೆಯೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಮೋರ್ ಓವರ್ ನಿಮ್ಮ ಎಂಟೈರ್ ಕ್ವಶನ್ ಪೇಪರಲ್ಲಿ ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಇರುತ್ತೆ, ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಇರುತ್ತೆ. ಇದ್ರೂ ಮತ್ತೆ ಅದು ಸಬ್ ಡಿವಿಷನ್ ಆಗಿ ನಿಮಗೆ ಐದರ್ 3 ಮಾರ್ಕ್ಸ್ ಕ್ವಶನು ಇಲ್ಲ ಅಂತಂದರೆ 2 ಮಾರ್ಕ್ಸ್ ಕ್ವಶನ್ಸು ಇರುತ್ತೆ. ಸೊ ಈ 5 ಮಾರ್ಕ್ಸ್ ಕ್ವಶನು 3+2 ಮಾಡಿರ್ತಾರೆ. ಅದೇ ರೀತಿ ಈಗ 10 ಮಾರ್ಕ್ಸ್ ಕ್ವಶನನ್ನು ಅವ್ರು ಏನು ಮಾಡಿರ್ತಾರೆ, 4+4+2 ಮಾಡಿರ್ಬೋದು, ಇಲ್ಲ ಅಂದರೆ 3+3+4 ಮಾಡಿರ್ಬೋದು. ಆ ರೀತಿಯಾಗಿ ಸ್ಪ್ಲಿಟ್ ಮಾಡಿರ್ತಾರೆ. ಹಾಗಾಗಿ ನೀವು ನೋಡಿಕೊಂಡು ಆ ಕ್ವಶನ್ಗೆ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ಹೌ ಮಚ್ ಇಟ್ ಡಿಮ್ಯಾಂಡ್ಸ್, ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಎಗೇನ್ ಮೋರ್ ಓವರ್ ಚಾಯ್ಸ್ ಇರುತ್ತೆ, ಚಾಯ್ಸಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಈಗ ಪಾರ್ಟ್ ಎನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಒಂದೇ ಕ್ವಶನ್ಸ್ ಇರುತ್ತೆ. ಆದರೆ ಪಾರ್ಟ್ ಬಿಗೆ ಬಂದರೆ ಅಲ್ಲಿ AB ಇರುತ್ತೆ. ಈಗ ನಿಮಗೆ 7th ಕ್ವಶನಿಂದ ಸ್ಟಾರ್ಟ್ ಆಗುತ್ತೆ, 7AB ಇರುತ್ತೆ. ಸೊ ಅದೇ ಥರ 8AB ಇರುತ್ತೆ. ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಒಂದು ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ, ಯಾವುದನ್ನು ಯಾವ ರೀತಿ ನಾನು ಆಗಬೇಕು ಅಂತ. ಸಾಧ್ಯ ಆದಷ್ಟು ಕ್ವಶನ್ಸ್ಗಳು ಏನಿರುತ್ತಲ್ಲ ಅದನ್ನು ಟಾಪಿಕ್ ವೈಸ್, ಈಗ AB ಅಂತ ಇರುತ್ತಲ್ಲ, 7AB ಅಂತ ಏನಿಲ್ಲ, ಸಾಧ್ಯ ಆದಷ್ಟು ಒಂದೇ ಟಾಪಿಕ್ ಇರೋಂಗೆ ನೋಡ್ಕೊಳ್ತಾರೆ. ಅದೇ ರೀತಿ ಆಗಬೇಕು ಅಂತಲ್ಲ, ಹುಡುಗರಿಗೆ ಈಸಿ ಆಗಲಿ ಅನ್ನೋ ಕಾನ್ಸೆಪ್ಟಲ್ಲಿ ಅವ್ರೇನು ಮಾಡ್ತಾರೆ, ಒಂದೇ ಥರ ಟಾಪಿಕ್ ಹಾಕಿರ್ತಾರೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಾರ್ಕ್ಸ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋದಾಗ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ಸಾಧ್ಯ ಆದಷ್ಟು ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಒಂದೇ ಟಾಪಿಕ್ದು AB ಬರೋ ಥರ ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ. ಸೊ ಈಗ ನಾನು ಪಾರ್ಟ್ ಬಿದು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪಾರ್ಟ್ ಬಿನಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಎಕ್ಸ್ಟ್ರಾ ಚಾಯ್ಸಸ್ಸು ಇರುತ್ತೆ. ನಿಮಗೆ ನೋಡಿಕೊಂಡು ಅಕಾರ್ಡಿಂಗ್ಲಿ ನೀವು ಮಾಡಬೇಕಾಗುತ್ತೆ. ಸೊ ಇದರಲ್ಲಿ 2 ಕ್ವಶನ್ ಇರುತ್ತೆ, AB ಇರುತ್ತೆ, 3+2 ಇರುತ್ತೆ ಜನರಲಿ. ಸೊ ಈಗ 6th ಕ್ವಶನ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, 7th ಕ್ವಶನ್ ಇವತ್ತಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಿಗೆ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಆಗಬೇಕು, ಪ್ಲೇ ಲಿಸ್ಟಿಗೆ ಹೋಗಬೇಕು. ಪ್ಲೇ ಲಿಸ್ಟಿಗೆ ಹೋದರೆ ಅಲ್ಲಿ ನಿಮಗೆ NEP ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ, ಯಾಕೆಂದರೆ ಆಲ್ರೆಡಿ ಫಸ್ಟ್ ಸೆಮ್ಮಲ್ಲೂ ನಿಮಗೆ ಓಪನ್ ಎಲೆಕ್ಟಿವ್ ಇದೆ, ಅದು ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅಂತ ಇತ್ತು.
ಇಲ್ಲಿ ನೀವು ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಇದೆ, ಅಲ್ಲಿಗೆ ಬೇಕು ಅಂತಂದರೆ ನೀವು ಅಲ್ಲಿಗೆ ಹೋಗಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಸೆಕೆಂಡ್ ಸೆಮ್ ಕೆಮ್ ಛಾಯಾದಲ್ಲಿ ಹೋಗಿ ಹುಡುಕಿದ್ರೆ ನಿಮಗೆ ಈಸಿಯಾಗಿ ಎಲ್ಲ ವಿಡಿಯೋಸ್ಗಳು ಚಾಪ್ಟರ್ ವೈಸು ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ಅಗೇನ್ ಕಮ್ ಬ್ಯಾಕ್ ಟು ಕ್ವಶನ್ ಪೇಪರ್ಗೆ ಕನ್ಸಿಡರ್ ಮಾಡಿಕೊಂಡ್ರೆ ಮಾಡಲ್ ಕ್ವಶನ್ ಪೇಪರಲ್ಲಿ 7th A ಹೌ ಮೆನಿ ಅಮೈನೋ ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದಿ ಸೈಡ್ ಚೈನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ಈ ಅಮೈನೋ ಆಸಿಡ್ಸ್ನ ನಾವು ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ ಇರ್ಬೋದು, ಅಂದರೆ ಏನು ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದೇರ್ ಫಂಕ್ಷನಲ್ ಗ್ರೂಪ್ ಯಾವುದಿದೆ ಅನ್ನೋದ್ರ ಮೇಲಿರುತ್ತೆ. ಬೇಸ್ಡ್ ಆನ್ ದಿ ಸೈಡ್ ಚೈನ್ ಯಾವುದಿದೆ ಅನ್ನೋದ್ರ ಬೇಸಿಸ್ ಮೇಲೆ. ಈ ಸಿಂಪಲ್ ಅಮೈನೋ ಆಸಿಡ್ಸ್ ಅಂದ್ರೆ ಏನು, ಯಾವುದೇ ಫಂಕ್ಷನಲ್ ಗ್ರೂಪ್ ಇರಲ್ವಲ್ಲ ಅಂಥದಕ್ಕೆ ನಾವು ಸಿಂಪಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಅದು ಗ್ಲೈಸಿನು, ಅಲಲೈನು, ಲೂಸೈನು, ಐಸೋಲೂಸೈನ್ ಇವೆಲ್ಲ ಎಕ್ಸಾಂಪಲ್ ಆಗಿರುತ್ತೆ. ಆದರೆ ಅದರಲ್ಲಿ OH ಗ್ರೂಪ್ ಬಂದಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೈಡ್ ಚೈನ್ ಏನಾಗಿರುತ್ತೆ, OH ಗ್ರೂಪ್ ಇತ್ತು ಅಂತಂದರೆ ಅಂಥದಕ್ಕೆ ನಾವೇನಂತೀವಿ, ಹೈಡ್ರಾಕ್ಸಿ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಸಿರೈನು, ಥಿಯರನೈನು ಎಕ್ಸಾಂಪಲ್ ಆಗುತ್ತೆ. ನೀವು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರು ಸಾಕಾಗುತ್ತೆ, ಆ ಥರ ಹೇಳಿದ್ರೆ ಆಗುತ್ತೆ. ನೆಕ್ಸ್ಟು ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್ಸ್ ಇದೆ, ಸಿಸ್ಟೀನು, ಮಿಥಿತನೈನ್ ಇದೆ. ಆ ಥರ ಆರೋಮ್ಯಾಟಿಕ್ ಅಮೈನೋ ಆಸಿಡ್ ತೊಗೊಂಡ್ರೆ ಬೆನ್ಝೀನ್ ರಿಂಗ್ ಇರುತ್ತೆ ಆಸ್ ಎ ಸೈಡ್ ಚೈನ್. ಸೊ ಈ ರೀತಿಯಾಗಿ ಬೇಸ್ಡ್ ಆನ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಆಸ್ ಎ ಸೈಡ್ ಚೈನ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೆಮ್ ಇಂಟು ಹೈಡ್ರಾಕ್ಸಿ ಅಮೈನೋ ಆಸಿಡ್, ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್, ಆರೋಮ್ಯಾಟಿಕ್ ಅಮೈನೋ ಆಸಿಡ್ಸ್ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡಿರ್ತೀವಿ. ನೆಕ್ಸ್ಟ್ 7 ಇದು 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ ವಾಟ್ ಈಸ್ ಬಿಟರ್ ಅಯಾನ್ ಅಂತ ಕೇಳ್ತಾ ಇದ್ದಾರೆ. 2 ಮಾರ್ಕ್ಸ್ ಕ್ವಶನ್ನು. ನಿಮ್ಗೆ ಆಲ್ರೆಡಿ ಅಮೈನ್ಸ್ ನಾನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪ್ರೋಟೀನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ಫಾ ಅಮೈನೋ ಆಸಿಡ್ಸ್ ಏನಿದೆಯಲ್ಲ, ವೆನ್ ಇಟ್ ಡಿಸಾಲ್ವ್ಡ್ ಇನ್ ವಾಟರ್ ಇಟ್ ಗೋಯಿಂಗ್ ಟು ಡಿಸೋಸಿಯೇಟ್ ಇಟ್ ಸೆಲ್ಫ್ into a zwitterion. Zwitterion is a molecule, neutral molecule which is going to have both positive and negative charge in it. ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ, ಏಕೆಂದರೆ ಒಂದು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಅಸಿಡಿಕ್ ಗ್ರೂಪಲ್ಲಿರೋಂಥ H ಏನು ಮಾಡುತ್ತೆ, ಬೇಸಿಕ್ ಗ್ರೂಪಲ್ಲಿರೋಂಥ NH2 ಜೊತೆಗೆ ಹೋಗಿ ಲಿಂಕ್ ಆಗುತ್ತೆ. ನೈಟ್ರೋಜನ್ನು ಹೈಡ್ರೋಜನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಈ ಆಕ್ಸಿಜನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ನ ಕೊಡುತ್ತೆ, ಹಂಗಾಗಿ ಆಕ್ಸಿಜನ್ ಮೇಲೆ ನಿಮಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಜ್ವಿಟರಯಾನ್ ಅಂತ ಕರಿತೀವಿ. ಸೊ ನೀವು ಇದು ರಿಯಾಕ್ಷನ್ ಬರೆದ್ರೂ ಓಕೆ, ಬರೆದಿದ್ರು ಓಕೆ, ಬಟ್ ಯು ಆರ್ ಗೋಯಿಂಗ್ ಟು ಸೇ ದಟ್ ಇಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್ ವಿಚ್ ಗೋಯಿಂಗ್ ಟು ಕಂಟೈನ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ ಅಂತ ಹೇಳ್ತೀವಿ. ನಾವು ಜ್ವಿಟರ್ ಅಯಾನ್ ಅಂತ ಕರಿತೀವಿ. ರೈಟ್ ಎನಿ 3 ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಫಾಸ್ಫೋಲಿಪಿಡ್ಸ್ ಅಂತ ಕೇಳ್ತಾ ಇದ್ದಾರೆ. ಇದು 3 ಮಾರ್ಕ್ಸ್ ಕ್ವಶನು. ನಾನು 3ಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಿ, ಸೊ ದಟ್ ನೀವು ನೆನಪಿಟ್ಕೊಂಡು ಯಾವ್ದಾದ್ರು 3 ಬರೆದ್ರೆ ಸಾಕಾಗತ್ತೆ. ಅವರೇ ಮೆನ್ಷನ್ ಮಾಡಿರ್ತಾರೆ. ರೈಟ್ ಎನಿ 3 ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತಿದ್ದಾರೆ. ಲಿಪಿಡ್ಸ್ ಅಂದರೆ ನಾವು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ಗೆ ಅಥವಾ ಟ್ರೈಗ್ಲಿಸರಾಯ್ಡ್ಸ್ಗೆ ನಾವು ಲಿಪಿಡ್ಸ್ ಅಂತ ಕರಿತೀವಿ ಜನರಲಿ. ಸೊ ಅದರೊಳಗಡೆ ನೀವು ಎಸ್ಟರ್ಸ್ ಆಫ್ ಫ್ಯಾಟಿ ಆ್ಯಸಿಡ್ನ ಕನ್ಸಿಡರ್ ಮಾಡ್ಕೊಂಡಾಗ ಆ ಫ್ಯಾಟಿ ಆ್ಯಸಿಡ್ ಇಸ್ ದೇ ಗೋಯಿಂಗ್ ಟು ಕಂಟೈನ್ ಅದರ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಗ್ರೂಪ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಿರೈವ್ ಲಿಪಿಡ್ಸ್ ಅಂತ ಕರಿತೀವಿ. ಅದರಲ್ಲಿ ಇಫ್ ಇಟ್ ಈಸ್ ಡಿರೈವ್ ಫ್ರಮ್ ಫಾಸ್ಫೋರಿಕ್ ಆ್ಯಸಿಡ್ ಇತ್ತು ಅಂದರೆ ಅಂಥದಕ್ಕೆ ನಾವು ಫಾಸ್ಫೋಲಿಪಿಡ್ಸ್ ಅಂತ ಕರಿತೀವಿ. ಈಗೇನಾಗ್ತಿದೆ, 3SN ಫಾಸ್ಫೋಟಡಿಕ್ ಆ್ಯಸಿಡ್ ಇದೆಯಲ್ಲ, ಅದರದ್ದು ಡೆರಿವೇಟಿವ್ಸ್ಗೆ ನಾವೇನಂತ ಕರಿತೀವಿ, ಫಾಸ್ಫೋಲಿಪಿಡ್ಸ್ ಅಂತ ಕರಿತೀವಿ. ಸೊ ಈ ಫಾಸ್ಫೋಲಿಪಿಡ್ಸ್ ಏನಿದೆಯಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಎ ಬೈಲೇಯರ್. 2 ಥರ ಇರುತ್ತೆ, ಹೈಡ್ರೋಫೋಬಿಕ್ ಆ್ಯಂಡ್ ಹೈಡ್ರೋಫಿಲಿಕ್. 2 ಲೈರ್ ಇರುತ್ತೆ, ಹೆಡ್ ಆ್ಯಂಡ್ ಟೈಲ್ ಪಾರ್ಟ್ ಇರುತ್ತೆ. ಒಂದು ಏನಾಗಿರುತ್ತೆ, ವಾಟರ್ ಸಾಲ್ಯುಬಲ್ ಆಗಿರುತ್ತೆ, ಇನ್ನೊಂದು ವಾಟರ್ ಇನ್ಸಾಲ್ಯುಬಲ್ ಆಗಿರುತ್ತೆ, ಅಥವಾ ಅದು ಫ್ಯಾಟ್ ಸಾಲ್ಯುಬಲ್ ಇರುತ್ತೆ. ಸೊ ದೇ ಗೋಯಿಂಗ್ ಟು ಫಾರ್ಮ್ ದಿ ಬೈಲೇಯರ್. ಬಿಕಾಸ್ ಆಫ್ ದಿಸ್ ಬೈಲೇಯರ್ property of the phospholipids or any lipids, they are going to regulate the structure and permeability of the cell membrane. ಸೊ ಸೆಲ್ ಮೆಂಬ್ರೇನ್ ಇಂದ ಒಂದು ಕಡೆಗಿಂದ ಇನ್ನೊಂದು ಕಡೆಗೆ ಯಾವುದೇ ಒಂದು ಫ್ಲೂಯಿಡ್, ಯಾವುದೋ ಒಂದು ಲಿಕ್ವಿಡ್ ಮೂವ್ ಆಗಬೇಕು ಅಂತಂದರೆ ಅದು ಫಾಸ್ಫೋಲಿಪಿಡ್ಸು ದೇ ಗೋಯಿಂಗ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್, ಬಿಕಾಸ್ ದೇ ಗೋಯಿಂಗ್ ಟು ಕಂಟೈನ್ ಬೋತ್ ಹೈಡ್ರೋಫೋಬಿಕ್ ಆ್ಯಂಡ್ ಹೈಡ್ರೋಫಿಲಿಕ್ ಪಾರ್ಟ್. ದೇ ಆರ್ ದಿ ಪಾರ್ಟ್ ಆಫ್ ಎನ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಮೈಟೋಕಾಂಡ್ರಿಯಾ. Several enzymes require phosphoglyceraldehydes for their activation. They are also involved in transport of other lipids in the bloodstream. They are also donors of arachidonic acid, which is required for the synthesis of prostaglandins. ಸೊ ಯಾವ್ದಾದ್ರು ನೀವು 3 ಪ್ರಾಪರ್ಟಿ ಹೇಳಿದ್ರೆ ಸಾಕಾಗುತ್ತೆ. ನಾನು 3ಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಿ, ಯಾವ್ದಾದ್ರು 3 ಆನ್ಸರ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ವಾಟ್ ಆರ್ ನಾನ್ ಕಾಂಪಿಟೇಟಿವ್ ಇನ್ಹಿಬಿಷನ್ ಅಂತ ಕೇಳ್ತಾರೆ. ಇದನ್ನು ಕೆಲವು ಸಲ 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಗಿವನ್ ಎಕ್ಸಾಂಪಲ್ ಅಂತ ಕೊಟ್ಟಾಗ 3 ಮಾರ್ಕ್ಸ್ ಕೇಳ್ತಾರೆ, ಎಕ್ಸಾಂಪಲ್ ಕೇಳಿಲ್ಲ ಅಂತಂದರೆ 2 ಮಾರ್ಕ್ಸ್ಗೆ ಕೊಡ್ತಾರೆ. ಸೊ ನಿಮ್ಗೆ ಏನಾಗ್ತಿದೆ ಅಂದರೆ
ಎಂಜೈಮ್ಸ್ ಏನಿರುತ್ತಲ್ಲ, ಎಂಜೈಮ್ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಕೆಟಲಿಸ್ಟ್. ಆ ಕೆಟಲಿಟಿಕ್ ಆಕ್ಟಿವಿಟಿ ಆಫ್ ದಿ ಎಂಜೈಮ್ ಈಸ್ ಇನ್ಹಿಬಿಟೆಡ್ ಆರ್ ಇಟ್ ಈಸ್ ಡಿಕ್ರೀಸ್ಡ್ ಆರ್ ಡಿಸ್ಟ್ರಾಯ್ಡ್ ಬೈ ಎ ಸರ್ಟೈನ್ ಕೆಮಿಕಲ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಇನಬಿಷನ್ ಅಂತ ಕರಿತೀವಿ. ಆ ಇನಬಿಷನಲ್ಲಿ ಎರಡು ಥರ ಇದೆ, ಒಂದಕ್ಕೆ ಕಾಂಪಿಟೇಟಿವ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ನಾನ್ ಕಾಂಪಿಟೇಟಿವ್ ಅಂತ ಹೇಳ್ತೀವಿ. ಕಾಂಪಿಟೇಟಿವ್ ಅಲ್ಲಿ ಏನಾಗುತ್ತೆ ಅಂದರೆ, ಯುವರ್ ಮಾಲಿಕ್ಯೂಲ್ ಗೋಯಿಂಗ್ ಟು ರಿಸಂಬಲ್ ದ ಸೇಮ್ ಮಾಲಿಕ್ಯೂಲ್, ದ ಸಬ್ಸ್ಟ್ರೇಟ್ ಏನಾಗಿರುತ್ತೆ, ದೇ ಗೋಯಿಂಗ್ ಟು ರಿಸಂಬಲ್ ವಿತ್ ಈಚ್ ಅದರ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರಕ್ಚರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಪಿಟೇಟಿವ್ ಅಂತ ಹೇಳ್ತೀವಿ. ನಾನ್ ಕಾಂಪಿಟೇಟಿವ್ ಅಂತಂದರೆ, ನಿಮ್ದು ಏನಾಗ್ತಾ ಇದೆ, ಯಾವುದೇ ಒಂದು ಕೆಟಲಿಟಿಕ್ ಆಕ್ಟಿವಿಟಿ ಆಗಬೇಕು, ಎಂಜೈಮ್ ಕೆಟಲಿಟಿಕ್ ಆಕ್ಟಿವಿಟಿ ಆಗಬೇಕು ಅಂದರೆ ಆನ್ ದಿ ಸ್ಪಾಟ್ ಆಫ್ ಎನ್ ಆಕ್ಟಿವ್ ಸೈಟ್ ಆಗಬೇಕು. ಆಕ್ಟಿವ್ ಸೈಟ್ ಆಗದಲ್ಲೇ ಬೇರೆ ಇನ್ಯಾವುದೋ ಸೈಟಲ್ಲಿ ನಿಮಗೆ ಕೆಟಲಿಟಿಕ್ ಆಕ್ಟಿವಿಟಿ ಆಗ್ತಾ ಇದ್ರೆ, ಅಂದ್ರೇನು, ES ಕಾಂಪ್ಲೆಕ್ಸ್ ಆಗ್ತಾ ಇದ್ರೆ, ಎಂಜೈಮ್ ಅಂಡ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತಾ ಇದೆ ಅಂದರೆ, ದಟ್ ಗೋಯಿಂಗ್ ಟು ಚೇಂಜ್ ದಿ 3-dimensional ಪಿಕ್ಚರ್, 3-dimensional ಆಕ್ಟಿವಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್ ಕನ್ಫರ್ಮೇಷನ್ ಚೇಂಜ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ದೆರ್ ವಿಲ್ ಬಿ ಎ ಡಿಕ್ರೀಸ್ ಇನ್ ದಿ ಆಕ್ಟಿವಿಟಿ, ಎಂಜೈಮ್ ಆಕ್ಟಿವಿಟಿ. ಅಂಥದಕ್ಕೆ ನಾವು ನಾನ್ ಕಾಂಪಿಟೇಟಿವ್ ಇನಬಿಷನ್ ಅಂತ ಹೇಳ್ತೀವಿ. ಯೂಶಲಿ ಮೆಟಲ್ಸ್, ಹೆವಿ ಮೆಟಲ್ಸ್ ಲೈಕ್ mercury, lead, thiols, they are going to block, they are going to involve in non-competitive inhibition. ಇದನ್ನು ಇನ್ ಡೀಟೇಲ್ ಆಗಿ ನಾನು ಆಲ್ರೆಡಿ ಪ್ರೋಟೀನ್ಸ್ ಎಂಜೈಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅಲ್ಲಿಗೆ ಹೋಗಿ ನನ್ನ ಪ್ಲೇಲಿಸ್ಟ್ಗೆ ಹೋಗಿ, ನಾನು ಮುಂಚೆನೇ ಹೇಳ್ದಂಗೆ ನನ್ನ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅಲ್ಲಿ ಚೆಕ್ ಮಾಡಿದ್ರೆ ಡೀಟೇಲಾಗಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನಾನು ಆನ್ಸರ್ ಟು ದಿ ಪಾಯಿಂಟು ನಿಮಗೆ 2 ಮಾರ್ಕಿಗೆ ಏನು ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದೀನಿ. ನಿಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು, ನೆನಪಿರಬೇಕು ಅಂತಂದರೆ ಯು ಕ್ಯಾನ್ ಗೋ ಟು ದಟ್ ಪರ್ಟಿಕ್ಯುಲರ್ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಆ ಚಾಪ್ಟರ್ಗೆ ಹೋಗಿ ನೀವು ನೋಡ್ಕೋಬೋದು. ನೆಕ್ಸ್ಟು ಡಿಸ್ಕ್ರೈಬ್ ದಿ ವಾಟ್ಸನ್ ಕ್ರಿಕ್ ಮಾಡೆಲ್ ಅಂತ ಆಫ್ ಎ DNA ಅಂತ. ಕೆಲವು ಸಲ ಇದೊಂದನ್ನೇ 5 ಮಾರ್ಕಿಗೂ ಕೇಳ್ಬೋದು, ಇಲ್ಲಿ 3 ಮಾರ್ಕಿಗೆ ಕೇಳಿದ್ದಾರೆ. ಸೊ ನೀವು ಕೇಳಿದಾಗ ಸ್ಟ್ರಕ್ಚರ್ನ ಬರೀಬೇಕಾಗುತ್ತೆ, ಡಬಲ್ ಎಲೆಕ್ಸ್ ಸ್ಟ್ರಕ್ಚರ್ನ ಬರೀಬೇಕಾಗುತ್ತೆ. DNA ಅಂದರೆ ಏನು ಅಂತ ಹೇಳಬೇಕಾಗುತ್ತೆ. ಪಾಲಿನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಆ ಪಾಲಿನ್ಯೂಕ್ಲಿಯೋಟೈಡಲ್ಲಿ ಇರೋವಂಥ ಬೇಸ್ ಯಾವುದು, ಇರೋವಂಥ ಶುಗರ್ ಯಾವುದು, ಫಾಸ್ಫೋರಿಕ್ ಆ್ಯಸಿಡ್ ಕಾಂಪೊನೆಂಟ್ ಎಲ್ಲಿದೆ, ಹೌ ದೇ ಆರ್ ಪ್ರೆಸೆಂಟ್ ಅನ್ನೋದನ್ನು ಫಸ್ಟ್ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಡಬಲ್ ಎಲೆಕ್ಸ್ ಆಗುತ್ತೆ. ಸೊ ಮತ್ತು ಆ ಬೇಸ್ ಪೇರು ಯಾವ ರೀತಿ ಇರುತ್ತೆ, ಅವೆರಡು ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನು, ಅವು ಹೇಗೆ ಸ್ಟೆಬಿಲೈಸ್ ಆಗುತ್ತೆ, ಎಲ್ಲ ಪಾಯಿಂಟ್ಸು ನೀವು ಹೇಳಬೇಕಾಗತ್ತೆ. ಇದೇ ಕ್ವಶನ್ನ 5 ಮಾರ್ಕ್ ಕೇಳ್ತಾರೆ. ನೀವು 5 ಮಾರ್ಕ್ ಕೇಳಿದಾಗ ಸ್ಟ್ರಕ್ಚರು ಬರೀಬೇಕಾಗತ್ತೆ, ಹೇಗೆ 5' ಆ್ಯಂಡ್ 3' ಆ್ಯಂಟಿ ಪ್ಯಾರಲಲ್ ಆಗಿ ಅದು ಲಿಂಕ್ ಆಗುತ್ತೆ, ಅವೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಎಷ್ಟು ಬೇಸ್ ಪೇರು ಒಂದು ಟರ್ಮ್ ಆಫ್ ಎನ್ ಎಲೆಕ್ಸಲ್ಲಿ ಇರುತ್ತೆ, ಎಲ್ಲನೂ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಫಾರ್ 5 ಮಾರ್ಕ್ಸ್ ಆರ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಆಯಿತು ಅಂತಂದರೆ 3-4 ಪಾಯಿಂಟ್ ಬರೆದ್ರೆ ಸಾಕಾಗುತ್ತೆ. ಇಫ್ ದೇ ಆಸ್ಕ್ ಫಾರ್ 5 ಮಾರ್ಕ್ಸ್ ನೀವು ಎಲ್ಲನೂ ಬರೀಬೇಕಾಗುತ್ತೆ, ಅಲಾಂಗ್ ವಿತ್ ಅ ಡಯಾಮ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ ಅನಾಬಲಿಸಮ್ ಅಂತ ಕೇಳ್ತಾ ಇದ್ದಾರೆ, 2 ಮಾರ್ಕ್ಸ್ ಕ್ವಶನು. ಏಕೆನ್ ಇದನ್ನೆಲ್ಲನೂ ಇನ್ ಡೀಟೇಲ್ ಆಗಿ ವಿತ್ ಅನ್ ಅನಿಮೇಷನ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ಸೊ ನೀವು ಅಲ್ಲಿ ಹೋದರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಾವು 2 ಟರ್ಮ್ನ ಯೂಸ್ ಮಾಡ್ತೀವಿ, ಕೆಟಬಾಲಿಸಮ್ ಅಂತ, ಅನಬಾಲಿಸಮ್ ಅಂತ. ದೇ ಆರ್ ರಿವರ್ಸಿಬಲ್ ಪ್ರೋಸೆಸ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಅನಬಾಲಿಸಮಲ್ಲಿ ಏನಾಗುತ್ತೆ ಅಂದರೆ, ಸ್ಮಾಲರ್ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಹ್ಯೂಜ್ ಮಾಲಿಕ್ಯೂಲ್. ಅಂಥದಕ್ಕೆ ನಾವು ಏನಂತ ಕರಿತೀವಿ, ಅನಬಾಲಿಸಮ್ ಅಂತ ಹೇಳ್ತೀವಿ. ಕೆಟಬಾಲಿಸಮಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ದಿಸ್ ಪ್ರೋಸೆಸ್ ದೇ ಗೋಯಿಂಗ್ ಟು ಇನ್ವಾಲ್ವ್ ದಿ ಎನರ್ಜಿ ಯೂಸ್ ಮಾಡಿಕೊಂಡು ದೇ ಗೋಯಿಂಗ್ ಟು ಬಿಕಮ್ ಎ ವೆರಿ ಲಾರ್ಜ್ ಮಾಲಿಕ್ಯೂಲ್ಸ್. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಅನಬಾಲಿಸಮ್ ಅಂತ ಕರಿತೀವಿ. Anabolism creates the molecules the body needs for the functionality and it uses the energy in the process. Anabolic pathway builds the complex molecules from a simple ones and typically need an input of energy. Building glucose from carbon dioxide is an example. Other example includes the synthesis of protein from amino acid or DNA strands from nucleic acid, the building blocks, nucleotides. ಯಾವ್ದು ಬೇಕಾದ್ರೂ ಕೇಳ್ಬೋದು. ಅನಬಾಲಿಸಮಲ್ಲಿ ಏನಂತಂದರೆ ಸ್ಮಾಲ್ ಇರೋದು ಲಾರ್ಜ್ ಆಗುತ್ತೆ. ಕೆಟಬಾಲಿಸಮ್ ಅಂದರೆ ಏನಾಗುತ್ತೆ, ಲಾರ್ಜ್ ಇರೋದು ಸ್ಮಾಲ್ ಆಗುತ್ತೆ. ಡ್ಯೂರಿಂಗ್ ದಟ್ ಪ್ರೋಸೆಸ್ ಎನರ್ಜಿ ರಿಲೀಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಇದಕ್ಕೆ ರಿವರ್ಸ್ ಇರುತ್ತೆ. ಸೊ 2 ಮಾರ್ಕ್ಸಿಗೆ ಕೇಳಿದರೆ 2 ಮಾರ್ಕ್ಸ್ಗೆ ಫಸ್ಟ್ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಆರ್ ಎಪಿಮಸ್, ಗಿವ್ ಎನಿ 2 ಎಕ್ಸಾಂಪಲ್ಸ್ ಅಂತ ಹೇಳ್ತಿದ್ದಾರೆ. ಈಗ ಏನಾಗುತ್ತೆ ಅಂದರೆ, ನೀವು ಕಾರ್ಬೋಹೈಡ್ರೇಟ್ಸ್ನ ತೊಗೊಂಡ್ರೆ ದೇ ಆರ್ ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸ್ಟೀರಿಯೋ ಐಸೋಮರ್ಸ್ ಅಂದರೆ ದೋಸ್ ಆರ್ ದಿ ಐಸೋಮರ್ಸ್ ಇನ್ ವಿಚ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ವೆನ್ ಯು ಕನ್ಸಿಡರ್ ದಿ 3-dimensional ಸ್ಪೇಸ್. ಅದಕ್ಕೆ ನಾವು ಕಾನ್ಫಿಗರೇಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಸೊ ಸ್ಟೀರಿಯೋ ಐಸೋಮರ್ಸ್ ವಿಚ್ ಇಫ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಕಾನ್ಫಿಗರೇಷನ್, ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್
ಇನ್ ಸ್ಪೇಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. These isomers, if they're going to have the change in configuration at any one of the chiral carbon atom, ಅಂಥದಕ್ಕೆ ನಾವು ಎಪಿಮರ್ಸ್ ಅಂತ ಕರಿತೀವಿ. ಇಲ್ಲಿ ನಾನು ಗ್ಲೂಕೋಸು ಮತ್ತು ಗ್ಲೂಕೋಸು ಮಧ್ಯಕ್ಕೆ ಹಾಕಿದ್ದೀನಿ, ಆ ಕಡೆ ಈ ಕಡೆ ಗ್ಯಾಲಕ್ಟೋಸು ಮತ್ತು ಮ್ಯಾನೋಸ್ ಹಾಕಿದ್ದೀನಿ. ಆ ಸ್ಟ್ರಕ್ಚರ್ನ ನೀವು ಕಂಪೇರ್ ಮಾಡ್ತಾ ಹೋದರೆ ಗ್ಲೂಕೋಸು ಮತ್ತು ಗ್ಯಾಲಕ್ಟೋಸ್, ಅದು ಗ್ರೀನ್ ಕಲರಲ್ಲಿ ಕೊಟ್ಟಿದ್ದೀನಿ ನೋಡಿ ನಾನು, ಗ್ಲೂಕೋಸು ಗ್ಯಾಲಕ್ಟೋಸು ದೇ ಆರ್ ಎಪಿಮರ್ಸ್ ಅಟ್ C4. ಅದೇ ಥರ ಗ್ಲೂಕೋಸು ಮ್ಯಾನೋಸ್ ದೇ ಆರ್ ಎಪಿಮರ್ಸ್ ಅಟ್ C2. So these are the organic compound in which they are going to have same molecular formula, same structural formula, only the spatial arrangement of atom will differ. ಅಂಥದಕ್ಕೆ ಏನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಅದನ್ನು ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಆನ್ ಎ 2-dimensional ಪೇಪರ್, ಅದಕ್ಕೆ ಕಾನ್ಫಿಗರೇಷನ್ ಅಂತ ಕರಿತೀವಿ. ಇಫ್ ದ ಸ್ಟೀರಿಯೋ ಐಸೋಮರ್ಸ್, ಇಫ್ ದೇ ಗೋಯಿಂಗ್ ಟು ಚೇಂಜ್ ದಿ ಕಾನ್ಫಿಗರೇಷನ್ ಅಟ್ ಎನಿ ಓನ್ಲಿ ಒನ್ ಕೈರಲ್ ಆಟಮ್ ಅದರ್ ದ್ಯಾನ್ C1 ಇತ್ತು ಅಂತಂದರೆ ಆನೋಮರ್ಸ್ ಅಂತ ಕರೀತಾರೆ. C1 ಬಿಟ್ಟು ಬೇರೆ ಯಾವುದೇ ಜಾಗದಲ್ಲಿದ್ದರೂ ಅಂಥದಕ್ಕೆ ಎಪಿಮರ್ಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ತಗೊಂಡ್ರೆ ಗ್ಲೂಕೋಸು ಗ್ಯಾಲಕ್ಟೋಸ್ ದೇ ಆರ್ ಎಪಿಮರ್ಸ್ ಅಟ್ C4, ಗ್ಲೂಕೋಸ್ ಅಂಡ್ ಮ್ಯಾನೋಸ್ ದೇ ಆರ್ ಎಪಿಮರ್ಸ್ ಅಟ್ C2. ಎಗೇನ್ ಸ್ಟ್ರಕ್ಚರ್ ಬೇಕಾಗಿಲ್ಲ, ನಾನು ಸ್ಟ್ರಕ್ಚರ್ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ನಿಮಗೆ ಅರ್ಥ ಆಗಲಿ, ಏನದು ಅಂತ ಗೊತ್ತಾಗಲಿ ಅಂತ ಕೊಟ್ಟಿದ್ದೀನಿ. ಎಕ್ಸಾಮಲ್ಲಿ ನೋ ನೀಡ್ ಟು ರೈಟ್ ದಿ ಸ್ಟ್ರಕ್ಚರ್ಗೆ ನಾವು ಸ್ವಿಟರ್ ಅಯಾನ್ ಅಂತ ಕರಿತೀವಿ. ರೈಟ್ ಎನಿ 3 ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಫಾಸ್ಫೋಲಿಪಿಡ್ಸ್ ಅಂತ ಕೇಳ್ತಾ ಇದ್ದಾರೆ. ಇದು 3 ಮಾರ್ಕ್ಸ್ ಕ್ವಶನು. ನಾನು 3ಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಿ, ಸೊ ದಟ್ ನೀವು ನೆನಪಿಟ್ಕೊಂಡು ಯಾವ್ದಾದ್ರು 3 ಬರೆದ್ರೆ ಸಾಕಾಗತ್ತೆ. ಅವರೇ ಮೆನ್ಷನ್ ಮಾಡಿರ್ತಾರೆ. ರೈಟ್ ಎನಿ 3 ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತಿದ್ದಾರೆ. ಲಿಪಿಡ್ಸ್ ಅಂದರೆ ನಾವು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ಗೆ ಅಥವಾ ಟ್ರೈಗ್ಲಿಸರಾಯ್ಡ್ಸ್ಗೆ ನಾವು ಲಿಪಿಡ್ಸ್ ಅಂತ ಕರಿತೀವಿ ಜನರಲಿ. ಸೊ ಅದರೊಳಗಡೆ ನೀವು ಎಸ್ಟರ್ಸ್ ಆಫ್ ಫ್ಯಾಟಿ ಆ್ಯಸಿಡ್ನ ಕನ್ಸಿಡರ್ ಮಾಡ್ಕೊಂಡಾಗ ಆ ಫ್ಯಾಟಿ ಆ್ಯಸಿಡ್ ಇಸ್ ದೇ ಗೋಯಿಂಗ್ ಟು ಕಂಟೈನ್ ಅದರ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಗ್ರೂಪ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಡಿರೈವ್ಡ್ ಲಿಪಿಡ್ಸ್ ಅಂತ ಕರಿತೀವಿ. ಅದರಲ್ಲಿ ಇಫ್ ಇಟ್ ಈಸ್ ಡಿರೈವ್ ಫ್ರಮ್ ಫಾಸ್ಫೋರಿಕ್ ಆ್ಯಸಿಡ್ ಇತ್ತು ಅಂದರೆ ಅಂಥದಕ್ಕೆ ನಾವು ಫಾಸ್ಫೋಲಿಪಿಡ್ಸ್ ಅಂತ ಕರಿತೀವಿ. ಈಗೇನಾಗ್ತಿದೆ, 3SN ಫಾಸ್ಫೋಟಡಿಕ್ ಆ್ಯಸಿಡ್ ಇದೆಯಲ್ಲ, ಅದರದ್ದು ಡೆರಿವೇಟಿವ್ಸ್ಗೆ ನಾವೇನಂತ ಕರಿತೀವಿ, ಫಾಸ್ಫೋಲಿಪಿಡ್ಸ್ ಅಂತ ಕರಿತೀವಿ. ಸೊ ಈ ಫಾಸ್ಫೋಲಿಪಿಡ್ಸ್ ಏನಿದೆಯಲ್ಲ ದೇ ಗೋಯಿಂಗ್ ಟು ಹ್ಯಾವ್ ಎ ಬೈಲೇಯರ್. 2 ಥರ ಇರುತ್ತೆ, ಹೈಡ್ರೋಫೋಬಿಕ್ ಆ್ಯಂಡ್ ಹೈಡ್ರೋಫಿಲಿಕ್. 2 ಲೈರ್ ಇರುತ್ತೆ, ಹೆಡ್ ಆ್ಯಂಡ್ ಟೈಲ್ ಪಾರ್ಟ್ ಇರುತ್ತೆ. ಒಂದು ಏನಾಗಿರುತ್ತೆ, ವಾಟರ್ ಸಾಲ್ಯುಬಲ್ ಆಗಿರುತ್ತೆ, ಇನ್ನೊಂದು ವಾಟರ್ ಇನ್ಸಾಲ್ಯುಬಲ್ ಆಗಿರುತ್ತೆ, ಅಥವಾ ಅದು ಫ್ಯಾಟ್ ಸಾಲ್ಯುಬಲ್ ಇರುತ್ತೆ. ಸೊ ದೇ ಗೋಯಿಂಗ್ ಟು ಫಾರ್ಮ್ ದಿ ಬೈಲೇಯರ್. ಬಿಕಾಸ್ ಆಫ್ ದಿಸ್ ಬೈಲೇಯರ್ property of the phospholipids or any lipids, they are going to regulate the structure and permeability of the cell membrane. ಸೊ ಸೆಲ್ ಮೆಂಬ್ರೇನಿಂದ ಒಂದು ಕಡೆಗಿಂದ ಇನ್ನೊಂದು ಕಡೆಗೆ ಯಾವುದೇ ಒಂದು ಫ್ಲೂಯಿಡ್, ಯಾವುದೋ ಒಂದು ಲಿಕ್ವಿಡ್ ಮೂವ್ ಆಗಬೇಕು ಅಂತಂದರೆ ಅದು ಫಾಸ್ಫೋಲಿಪಿಡ್ಸು ದೇ ಗೋಯಿಂಗ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್, ಬಿಕಾಸ್ ದೇ ಗೋಯಿಂಗ್ ಟು ಕಂಟೈನ್ ಬೋತ್ ಹೈಡ್ರೋಫೋಬಿಕ್ ಆ್ಯಂಡ್ ಹೈಡ್ರೋಫಿಲಿಕ್ ಪಾರ್ಟ್. ದೇ ಆರ್ ದಿ ಪಾರ್ಟ್ ಆಫ್ ಎನ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಮೈಟೋಕಾಂಡ್ರಿಯಾ. Several enzymes require phosphoglyceraldehydes for their activation. They are also involved in transport of other lipids in the bloodstream. They are also donors of arachidonic acid, which is required for the synthesis of prostaglandins. ಸೊ ಯಾವ್ದಾದ್ರು ನೀವು 3 ಪ್ರಾಪರ್ಟಿ ಹೇಳಿದ್ರೆ ಸಾಕಾಗುತ್ತೆ. ನಾನು 3ಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಲಿ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್, ಆಕ್ಟಿವಿಟಿ ರಿಲೇಷನ್ಶಿಪ್ ಆ್ಯಂಡ್ ವಾಟ್ ಈಸ್ ದ ರೋಲ್ ಪ್ಲೇಡ್ ಇನ್ ಅಮೈನೋ ಆ್ಯಸಿಡ್ ಇನ್ ಬೈಂಡಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನಾಗ್ತಿದೆ ಅಂದರೆ ಡ್ರಗ್ ಮತ್ತು ನಿಮ್ಮದು ಯಾವುದೋ ಒಂದು ಸ್ಟ್ರಕ್ಚರ್ ಇದು ಆ್ಯಕ್ಚುಲಿ ಎಂಜೈಮ್ ಆ್ಯಕ್ಟಿವಿಟಿ ಥರನೇ ಲಾಕ್ ಆ್ಯಂಡ್ ಕೀ ಮಾಡೆಲ್ ಥರನೇ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಒಂದು ಡ್ರಗ್ ಇದೆ, ಆ ಡ್ರಗ್ಗೆ ಒಂದು ಅಮೈನೋ ಗ್ರೂಪ್ ಇದೆ. ಸೊ ಅಮೈನೋ ಗ್ರೂಪ್ ಇರುವಂಥ ಡ್ರಗ್ನ ತಗೊಂಡು
how I am going to make that to react with a particular ಸರ್ಫೇಸ್ ಆಫ್ ದಿ ಪರ್ಟಿಕ್ಯುಲರ್ ಮೆಂಬ್ರೈನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನೋಡಬೇಕಾಗತ್ತೆ. ಆ ರಿಲೇಷನ್ಶಿಪ್ ಏನಿದೆಯಲ್ಲ ದೇ ಶುಡ್ ಫಿಟ್ ಲೈಕ್ ಎ ಕೀ ಆ್ಯಂಡ್ ಲಾಕ್ ಮಾಡೆಲ್. ಹೇಗೆ ಒಂದು ಕೀಗೆ ಒಂದು ಲಾಕ್ ಇರುತ್ತಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಲಾಕ್ ಮಾತ್ರ ಹೆಂಗೆ ಓಪನ್ ಆಗುತ್ತಲ್ಲ, ಅದೇ ರೀತಿ ಆ ಸ್ಟ್ರಕ್ಚರ್ಗೂ ಮತ್ತು ನೀವು ತೊಗೊಂಡಿರುವಂಥ ಕೆಟಲಿಸ್ಟ್ ಏನಿದೆ ಅಥವಾ ತೊಗೊಂಡಿರುವಂಥ ಎನ್ಸೈಮ್ ಏನಿದೆ, ತೊಗೊಂಡಿರುವಂಥ ಡ್ರಗ್ ಏನಿದೆ, ದೇ ಶುಡ್ ಹ್ಯಾವ್ ದಿ ಸೇಮ್, ದೇ ಶುಡ್ ಕಾರ್ಯುಲೇಟ್ ವಿತ್ ಈಚ್ ಅದರ್ ಲೈಕ್ ಎ ಕೀ ಆ್ಯಂಡ್ ಲಾಕ್ ಮಾಡೆಲ್. ದೇ ಹ್ಯಾವ್ ಟು ಲಾಕ್ ಟುಗೆದರ್ ಅಂತ ವೆನ್ ಯು ಕನ್ಸಿಡರ್ ದಿ 3 ಡೈಮೆನ್ಷನಲ್ ಸ್ಟ್ರಕ್ಚರ್. ಆ ಪ್ರೋಸೆಸ್ಗೆ ಅಥವಾ ಹೇಗೆ ಹೌ ದೇ ಆರ್ ರಿಲೇಟೆಡ್, ಸ್ಟ್ರಕ್ಚರ್ ಆ್ಯಂಡ್ ಆಕ್ಟಿವಿಟಿ ರಿಲೇಷನ್ಶಿಪ್, the relationship between the chemical and 3 dimensional structure of the molecule and its biological activity. ಸೊ ಅದಕ್ಕೆ ನಾವೇನಂತ ಕರಿತೀವಿ, SAR ಅಂತ ಕರಿತೀವಿ. ಸೊ ಅದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ನೀವು ಮೆಕ್ಯಾನಿಸಮ್ ಮಾಡಬೇಕಾದ್ರೆ, ಯಾವುದೋ ಒಂದು ಡ್ರಗ್ ಆಗಿ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಸೈಟಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಂದರೆ SAR ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದು ಏನಾಗಿದೆ, ಅದರಲ್ಲಿರುವಂಥ ಸೈಡ್ ಚೈನ್ ಏನಿದೆ, ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್, ಹೌ ಆಕ್ಟಿವ್ ಸೈಡ್ ಜೊತೆಗೆ ಯಾವುದು ಪೋಕ್ ಮಾಡ್ತಾ ಇದೆ, ಹೇಗೆ ಇಂಟ್ರಾಕ್ಟ್ ಮಾಡ್ತಾ ಇದೆ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ NH2 ಗ್ರೂಪ್ ಏನಾದರೂ ಇತ್ತು ಅಂತಂದರೆ ದೇ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್ ಆ್ಯಂಡ್ ಆಲ್ಸೋ ಇನ್ ಅಯಾನಿಕ್ ಇಂಟ್ರಾಕ್ಷನ್ಸ್. ಅವೆರಡರ ಮಧ್ಯೆ ಏನಾಗುತ್ತೆ, ಇಂಟ್ರಾಕ್ಷನ್ ಆಗುತ್ತೆ. ಹಂಗಾಗಿ ಆಕ್ಟಿವಿಟಿ, ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿಗೆ ಆ ಡ್ರಗ್ನ ತಗೊಳ್ತಾ ಇದ್ದರೆ ಆಕ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗೋ ಥರ ನೋಡ್ಕೊಳ್ಳುತ್ತೆ ಅದು. ಅದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ನೀವು SAR ಅಂದರೆ ಏನು ಅಂತ ಹೇಳಿದ್ರೆ 2 ಮಾರ್ಕ್ಸ್ ಇರುತ್ತೆ, ಎಕ್ಸಾಂಪಲ್ ಕೊಟ್ಟರೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್, ವಾಟ್ ಈಸ್ ಎನ್ಸೈಮ್ ಸ್ಪೆಸಿಸಿಟಿ ಅಂತ ಕೇಳ್ತಾರೆ. ಇದು 2 ಮಾರ್ಕ್ಸ್ ಕ್ವಶನು. ಎನ್ಸೈಮ್ ಅಂದರೆ ದೇ ಬಯೋಕೆಟಲಿಸ್ಟ್ ಥರ ಆ್ಯಕ್ಟ್ ಮಾಡ್ತವೆ. ದೇ ಆರ್ ಹೈಲಿ ಸ್ಪೆಸಿಫಿಕ್ ಇನ್ ದೇರ್ ಆ್ಯಕ್ಷನ್. ಹೇಗೆ ಅಂತಂದರೆ ಸ್ಟ್ರಕ್ಚರು ಸೇಮ್ ಇರಬೇಕು, pH ಸೇಮ್ ಇರಬೇಕು. ನೆಕ್ಸ್ಟ್, ಕಾನ್ಸಂಟ್ರೇಷನ್ ಆಫ್ ದಿ ಸಬ್ಸ್ಟ್ರೇಟು, ಕಾನ್ಸಂಟ್ರೇಷನ್ ಆಫ್ ದಿ ಕೆಟಲಿಸ್ಟ್ ಇರ್ಬೋದು, ಎನ್ಸೈಮ್ ಇರ್ಬೋದು, pH ಇರ್ಬೋದು, ಟೆಂಪರೇಚರ್ ಇರ್ಬೋದು. ಆಲ್ ದೀಸ್ ಪ್ಯಾರಾಮೀಟರ್ ಅಫೆಕ್ಟ್ ದಿ ಎನ್ಸೈಮ್ ಆಕ್ಟಿವಿಟಿ. ಸೊ ದೇ ಆರ್ ಹೈಲಿ ಸ್ಪೆಸಿಫಿಕ್ ಇನ್ ದೇರ್ ಆ್ಯಕ್ಷನ್. ಇದಕ್ಕೆ ನಾವೇನಂತ ಕರಿತೀವಿ, ಎನ್ಸೈಮ್ ಸ್ಪೆಸಿಸಿಟಿನ ಕರಿತೀವಿ. ನೆಕ್ಸ್ಟ್, 12th ಒನ್, ನೇಮ್ ಡಿಫ್ರೆಂಟ್ ಟೈಪ್ಸ್ ಆಫ್ RNA, ಮೆನ್ಷನ್ ದೇರ್ ರೋಲ್ಸ್ ಅಂತ ಕೇಳ್ತಿದ್ದಾರೆ. 3 ಮಾರ್ಕ್ಸ್ ಇದೆ. 3 RNAಗಳಿದೆ. ಒಂದು m-RNA ಅಂತ ಕರಿತೀವಿ, t-RNA ಅಂತ ಕರಿತೀವಿ, r-RNA ಅಂತ ಕರಿತೀವಿ. ಮೆಸೆಂಜರ್ RNA, ಟ್ರಾನ್ಸ್ಪೋರ್ಟ್ RNA, ನೆಕ್ಸ್ಟ್ ರೈಬೋಸೋಮಲ್ RNA ಅಂತ ಕರಿತೀವಿ. 3 ನನಗೆ ಎಲ್ಲಾಗುತ್ತೆ ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್. ಈಗ ನನಗೆ ಆಲ್ರೆಡಿ ಅನಬಾಲಿಸಮ್ನೇ ಹೇಳಿದೆ. ಅದೇ ಥರ ಅನಬಾಲಿಸಮಲ್ಲಿ ಏನಾಗುತ್ತೆ ಅಂತಂದರೆ ರೆಪ್ಲಿಕೇಶನ್ ಆಫ್ DNA ನೀವು ಕನ್ಸಿಡರ್ ಮಾಡ್ಕೊಂಡಾಗ ಡಬಲ್ ಎಲೆಕ್ಸ್ ಇರುತ್ತೆ. ಡಬಲ್ ಎಲೆಕ್ಸ್ ಇದ್ದು ಸಿಂಗಲ್ ಎಲೆಕ್ಸ್ ಆಗಿ ಕನ್ವರ್ಟ್ ಆಗಿ ಅದೇನಾಗುತ್ತೆ ಅಂದರೆ ರೆಪ್ಲಿಕಾದಲ್ಲಿ ಒಂದು ಸ್ಟ್ಯಾಂಡ್ ಹಾಗೆ ಉಳ್ಕೊಂಡು ಇನ್ನೊಂದು ಸ್ಟ್ಯಾಂಡ್ಗೆ ಕಾಂಪ್ಲಿಮೆಂಟ್ರಿ ಆಗಿ ಹೋಗುತ್ತೆ. ಸೊ ಆವಾಗ ನನಗೆ ಈ RNA ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಿಮಗೆ DNA ಡಬಲ್ ಎಲಿಕ್ಸಲ್ಲಿ ಜೀನ್ ಮೆಟೀರಿಯಲ್ ಇರುತ್ತೆ, ವಿಚ್ ಗೋಯಿಂಗ್ ಟು ಕ್ಯಾರಿ ಫ್ರಮ್ ಒನ್ ಆಫ್ಸ್ಪ್ರಿಂಗ್ ಟು ಅನದರ್. ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ನನಗೆ ಜೆನೆಟಿಕ್ ಇನ್ಫಾರ್ಮೇಷನ್ ಕೋಡ್ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಆವಾಗ ನನಗೆ DNA RNAಗೆ ಹೆಂಗೆ ಕನ್ವರ್ಟ್ ಮಾಡ್ಕೊಳ್ತೀವಲ್ಲ, ಡಬಲ್ ಎಲೆಕ್ಸ್ ಇದ್ದಿದ್ದು ಸಿಂಗಲ್ ಎಲೆಕ್ಸ್ ಆಗುತ್ತಲ್ಲ RNA, ಆವಾಗ ನನಗೆ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದರಲ್ಲಿ 3 ಬರುತ್ತೆ. ಮೊದಲನೇದು ಏನಾಗುತ್ತೆ ಅಂದರೆ ಆ ಮೆಸೇಂಜರ್, ಅದರಲ್ಲಿರುವಂಥ ಡಬಲ್ ಎಲೆಕ್ಸಲ್ಲಿರುವಂಥ ಒಂದು ಎಲೆಕ್ಸಲ್ಲಿರುವಂಥ ಇನ್ಫಾರ್ಮೇಷನ್, ಜೆನೆಟಿಕ್ ಇನ್ಫಾರ್ಮೇಷನ್ ಏನಿದೆಯಲ್ಲ ಅದನ್ನು ಕ್ಯಾರಿ ಮಾಡೋದಕ್ಕೆ ಟು ಗಿವ್ ದಿ ಮೆಸೇಜ್ ವಾಟ್ ಎವರ್ ದ ಇಟ್ ಈಸ್ ದೇರ್. ಈಗ DNA ಅಂದರೆ ಡಬಲ್ ಎಲೆಕ್ಸ್ ಇದೆ, ಅದು ಸಿಂಗಲ್ ಎಲೆಕ್ಸ್ ಆಗಿಬಿಡುತ್ತೆ. ಆವಾಗ ಅದೇನಾಗ್ತಾ ಇದೆ, ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಮೆಸೇಜ್ ಫ್ರಮ್ ದಿ ಒರಿಜಿನಲ್ DNA. ಅದಕ್ಕೆ ಅದು ಮಾಡುವಂಥದ್ದು ಮೆಸೆಂಜರ್ RNA ಅಂತ ಕರಿತೀವಿ. ದ ಇನ್ಫಾರ್ಮೇಷನ್ ಇಸ್ ಕನ್ವರ್ಟೆಡ್ ಇಂಟು ಅಮೈನೋ ಆಸಿಡ್ ಸೀಕ್ವೆನ್ಸ್ ಆಫ್ ದಿ ಪ್ರೋಟೀನ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಅದಾದಮೇಲೆ ಟ್ರಾನ್ಸ್ಪೋರ್ಟ್ RNA. ಇಲ್ಲೇನಾಗ್ತಿದೆ, ಈಗ ನಿಮಗೆ ಜೆನೆಟಿಕ್ ಇನ್ಫಾರ್ಮೇಷನ್ ಆಗಿದೆ, ಅದಕ್ಕೆ ಅಲ್ಲಿ ಅಂದರೆ DNA RNAಗೆ ಬಂದಿದೆ, RNAಯಿಂದ ಮೆಸೇಜ್ ಕೊಡ್ತಾ ಇದೆ. DNA ಗೋಯಿಂಗ್ ಟು ಗಿವ್ ದಿ ಮೆಸೇಜ್, ದೀಸ್ ಆರ್ ದಿ ಇನ್ಫಾರ್ಮೇಷನ್ ಯು ಆರ್ ಗೋಯಿಂಗ್ ಟು ಕ್ಯಾರಿ ಟು ದಿ RNA ಅಂತ ಹೇಳ್ತಾ ಇದೆ. ಆವಾಗ ಏನಾಗ್ತಿದೆ, ನಿಮ್ಮದು RNA ಏನಿದೆಯಲ್ಲ RNAಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಏನಾಗ್ತಿದೆ, ಮೆಸೆಂಜರ್ RNA ಏನು ಮಾಡ್ತಿದೆ, ಮೆಸೇಜ್ ಕೊಡ್ತಿದೆ, ದೀಸ್ ಆರ್ ದಿ ಥಿಂಗ್ಸ್ ಯು ಹ್ಯಾವ್ ಟು ಕ್ಯಾರಿ ಅಂತ ಹೇಳ್ತಾ ಇದೆ. ಅದನ್ನು ಕ್ಯಾರಿ ಮಾಡೋದು ಯಾವುದು ಅಂದರೆ ಟ್ರಾನ್ಸ್ಪೋರ್ಟ್ ಮೆಸೆಂಜರ್. ಆಸ್ ಅ ನೇಮ್ ಇಂಡಿಕೇಟ್ಸ್, ಇಟ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಿ ಸ್ಪೆಸಿಫಿಕ್ ಆಕ್ಟಿವೇಟೆಡ್ ಅಮೈನೋ ಆಸಿಡ್ ಟು ದಿ ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್. ನೆಕ್ಸ್ಟ್, ಅದಾದಮೇಲೆ ರೈಬೋಸೋಮಲ್ RNA ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ nucleoprotein molecules in the ribosomes which act as a machinery for the synthesis of protein. ಪ್ರೋಟೀನ್ ಸಿಂಥಸಿಸ್ ನಿಮ್ಗೆ ಇಲ್ಲಿ ಆಗ್ತಾ ಹೋಗುತ್ತೆ.
ಸೊ ಹಾಗಾಗಿ ಆಲ್ ದಿ 3 types of RNA they're going to play very important role in the protein synthesis. ಸೊ ಅವ್ರು 3 ಮಾರ್ಕ್ ಕೇಳಿದರೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಡಿಫೈನ್ ದಿ ಟ್ರಾನ್ಸ್ಕ್ರಿಪ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನಾಗುತ್ತೆ ಅಂತಂದರೆ ನಿಮ್ಮದು ಮಾಲಿಕ್ಯೂಲ್ ಏನಿರುತ್ತಲ್ಲ, ನಾನು ಹೇಳ್ದಂಗೆ DNA ಇದ್ದಿದ್ದು ಏನಾಗುತ್ತೆ, ಅದು ಡಬಲ್ ಎಲೆಕ್ಸ್ ಇದ್ದಿದ್ದು RNA ಕನ್ವರ್ಟ್ ಆಗಬೇಕು ಅಂತಂದರೆ ಅದರಲ್ಲಿರುವಂಥ ಇನ್ಫಾರ್ಮೇಷನ್ ಏನಿರುತ್ತಲ್ಲ ಆ ಇನ್ಫಾರ್ಮೇಷನ್ ಏನಾಗುತ್ತೆ ಅಂದರೆ ಕ್ಯಾರಿ ಮಾಡಬೇಕು. So translation is a synthesis of the protein from mRNA template where the code in mRNA converted into amino acid sequence in a protein. ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಸೊ ಈ ರೀತಿಯಾದಂಥ ಕ್ವಶನ್ಗಳನ್ನ ಅವರು ಕೇಳ್ತಾ ಹೋಗ್ತಾರೆ. 12 ಕ್ವಶನ್ ಇರುತ್ತೆ. ಅಲ್ಲಿ ಆಲ್ರೆಡಿ ಪಾರ್ಟ್ ಎನಲ್ಲಿ 6 ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿ ನಲ್ಲಿ ನೀವು 7th ಇಂದ ತಗೊಂಡ್ರೆ 12 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ಎನಿ 4 ಕ್ವಶನ್ಸ್ ಮಾತ್ರ ಇರಬೇಕು. ಒಟ್ಟು ನಿಮಗೆ 6 ಕ್ವಶನ್ ಇರುತ್ತೆ. 6ರಲ್ಲಿ ನೀವು 4 ಮಾತ್ರ ಆನ್ಸರ್ ಮಾಡ್ತೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.